ಬೈಸರನ್ ಕಣಿವೆಗೆ ನುಗ್ಗಿದ್ದಂತ ಮೂವರು ಉಗ್ರರು ಕಣಿವೆಯ ಪ್ರವೇಶ ದ್ವಾರದ ಮುಖೇನವಾಗಿ ಇಬ್ಬರು ಅಂತ ಅಂದ್ರೆ ಬೈಸರನ್ ಕಣಿವೆಗೆ ನುಗ್ಗಿದ್ದಂತ ಸಂದರ್ಭದಲ್ಲಿ ಪ್ರವೇಶ ದ್ವಾರದ ಮುಖೇನವಾಗಿ ಇಬ್ಬರು ಎಂಟ್ರಿ ಕೊಟ್ಟಿದ್ರು ಅನ್ನೋದು ಗೊತ್ತಾಗಿದೆ. ಎಕ್ಸಿಟ್ ದ್ವಾರದಲ್ಲಿ ಮತ್ತೋರ್ವ ಉಗ್ರ ಆಲ್ರೆಡಿ ನಿಂತಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಅಲ್ಲಿ ಯಾಕೆ ನಿಂತಿದ್ದ ಒಬ್ಬ ಎಕ್ಸಿಟ್ ಅಲ್ಲಿ? ಇಲ್ಲಿಂದ ಇವ್ರು ಗುಂಡಾರ್ಸೋ ಅಷ್ಟೊತ್ತಿಗೆ ಎಕ್ಸಿಟ್ ಹತ್ರ ಯಾರಾದ್ರೂ ಓಡೋದ್ರೆ ಅಲ್ಲಿ ಗುಂಡಾರ್ಸಕ್ಕೆ. ಸೊ ಪ್ರವಾಸಿಗರು ತಪ್ಪಿಸಿಕೊಳ್ಳದಂತೆ ಉಗ್ರರು ಹೀಗೆ ಪ್ಲಾನ್ ಮಾಡಿದ್ರು. ಕಾಡಿನಲ್ಲಿ ಅವಿತು ಕುಳಿತಿದ್ದ ಮತ್ತೊಬ್ಬ ಉಗ್ರ, ಮೂವರು ಉಗ್ರರಿಗೆ ಸಹಾಯ ಮಾಡೋದಕ್ಕೆ ಆ ಉಗ್ರ ಕೂತಿದ್ದ. ಬಹುಶಃ ಆತ ಎಲ್ಲೆಲ್ಲಿ ಏನೇನು ಮೂವ್ಮೆಂಟ್ಸ್ ಇದೆ, ಏನಾದರೂ ಯಾರಾದರೂ ಬರೋದು ಮತ್ತೊಂದು ಈ ಥರದ್ದು ಏನಾದರೂ ಇದ್ರೆ ಅದನ್ನ ಹೇಳೋದಕ್ಕೆ ಕೂತಿದ್ದ ಅನ್ನುವಂಥದ್ದು ಈಗ ಇರುವಂಥ ಗುಮಾನಿ. ಆಮೇಲೆ ಇಲ್ಲಿ ನೀವು ಈ ಜಿಪ್ ಲೈನ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆ ವ್ಯಕ್ತಿ ಆಪರೇಟರ್ ಯಾರಿದ್ದಾರೆ ಅವನು ಕೂಡ 3 ಬಾರಿ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ನಂತೆ ಈ ಜಿಪ್ ಲೈನಲ್ಲಿ ಇವರು ಹೊರಡ್ತಾ ಇದ್ದ ಹಾಗೆ. ಹಾಗಾಗಿ ಇವರಿಗಿರೋ ಡೌಟ್ ಈಗ ಏನು ಅಂತ ಅಂದರೆ ಆ ಜಿಪ್ಲೈನ್ ಆಪರೇಟರ್ ಏನಿದ್ದ ಆತ ಸಹಾಯ ಮಾಡಿರ್ಬೋದು, ಇದಕ್ಕಿದ್ದಂತೆ ಯಾಕಾತ ಅಲ್ಲಾಹು ಅಕ್ಬರ್ ಅಂತ ಕೂಗ್ದ ಅನ್ನೋ ಗುಮಾನಿಯನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ.